ಭಗವಾನ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಮಾತಾಜಿಯವರಿಗೆ ಗೌರವಪೂರ್ವಕ ನಮಸ್ಕಾರಗಳು. ಎಲ್ಲ ಸದ್ಭಕ್ತರಿಗೂ ಪ್ರೀತಿಪೂರ್ವಕ ನಮನಗಳು. ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ಶ್ರೀ ರಾಮಕೃಷ್ಣ ಪರಮಹಂಸರ 191ನೇ ಜಯಂತ್ಯುತ್ಸವದ ಪ್ರಯುಕ್ತ ವಾಲ್ಮೀಕಿ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆವರಣದಲ್ಲಿ ಆಯೋಜಿಸಿರುವ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಇಂದು ಅವತಾರ ವರಿಷ್ಠ ಶ್ರೀ ರಾಮಕೃಷ್ಣ ಎಂಬ ವಿಷಯವಾಗಿ ಪ್ರವಚನ ನೀಡಲಿರುವ ಪೂಜ್ಯ ಮಾತಾಜಿ ಚೈತನ್ಯಮಯಿಯವರ ಸಂಕ್ಷಿಪ್ತ ಪರಿಚಯ. ಪೂಜ್ಯ ಮಾತಾಜಿ ಚೈತನ್ಯಮಯಿಯವರು ಕಳೆದ 2 ದಶಕಗಳಿಂದ ಹಿರಿಯೂರಿನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾಗಿ ದಿವ್ಯತ್ರಯರ ಜೀವನ ಸಂದೇಶಗಳನ್ನು ಭಜನೆ ಮತ್ತು ಪ್ರವಚನಗಳ ಮೂಲಕ ಹಿರಿಯೂರು ನಗರ, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚಾರಿ ಪ್ರಸಾರ ಮಾಡುತ್ತಿದ್ದಾರೆ. ಕರ್ನಾಟಕದ ರಾಮಕೃಷ್ಣ, ಶಾರದಾ, ವಿವೇಕಾನಂದರ ಭಾವ ಪ್ರಚಾರದೆಂದು ಮುಖ್ಯ ನೇತಾರರಾದ ಪರಮಪೂಜ್ಯ ಸ್ವಾಮೀಜಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ಸನ್ಯಾಸ ಜೀವನವನ್ನು ಆಯ್ಕೆ ಮಾಡಿಕೊಂಡು ಪೂಜ್ಯ ಮಾತಾಜಿಯವರು ಪರಮಪೂಜ್ಯ ಶ್ರೀಮಾತೆ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಅವರಿಂದ ಮಂತ್ರದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಉತ್ತಮ ವಾಗ್ಮಿಗಳು ಹಾಗೂ ಸಂಘಟಕರಾಗಿದ್ದು ಈಗ ಹಿರಿಯೂರಿನ ಶ್ರೀ ಶಾರದಾಶ್ರಮದ ಆವರಣದಲ್ಲಿ ಶ್ರೀ ಶಾರದಾದೇವಿ ದೇವಸ್ಥಾನವನ್ನು ನಿರ್ಮಿಸುವ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಪೂಜ್ಯ ಮಾತಾಜಿಯವರು ಪ್ರವಚನವನ್ನು ಆರಂಭಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೈ ರಾಮಕೃಷ್ಣ.